ಅಂದ್ರೆ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಿಂದ 262 ನಡೆಯತಕ್ಕಂಥ ಪ್ರಾಚೀನ ಭಾರತದ ಒಂದು ಪ್ರಮುಖ ಯುದ್ಧವಾಗಿದೆ. ಈ ಯುದ್ಧವು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕ ಮತ್ತು ಕಳಿಂಗ ಸಾಮ್ರಾಜ್ಯದ ಅನಂತ ಪದ್ಮನಾಭನ ನಡುವೆ ನಡೆಯುವ ಯುದ್ಧವಾಗಿದೆ. ಕಳಿಂಗ ಎಂಬತಕ್ಕಂಥ ಪ್ರಾಂತ್ಯ ಪ್ರಸ್ತುತ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಆಗ್ನೇಯ ಭಾಗಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಮುಖ ಪ್ರಾಂತ್ಯವಾಗಿದೆ. ಸೊ ಇಲ್ಲಿ ಅನೇಕ ಬಂದರುಗಳು ಮತ್ತು ಸಮುದ್ರ ತೀರ ಇರೋದ್ರಿಂದ ಆಗ್ನೇಯ ಏಷ್ಯಾಗೆ ವ್ಯಾಪಾರ ಸಂಬಂಧಗಳನ್ನು ಬೆಳೆಸೋದಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸ್ಥಳವಾಗಿತ್ತು. ಸೊ ಈ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಸಮೇತ ಅದು ಯಶಸ್ವಿ ಆಗಿರೋದಿಲ್ಲ. ಸೊ ಸಾಮ್ರಾಟ ಅಶೋಕ ಕಳಿಂಗ ಸಾಮ್ರಾಜ್ಯದ ಮೇಲೆ ಕ್ರಿಸ್ತಪೂರ್ವ 261ರಲ್ಲಿ ಯುದ್ಧವನ್ನು ಸಾರ್ತಾನೆ. ಈ ಯುದ್ಧದಲ್ಲಿ ಲಕ್ಷಾಂತರ ಜನ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಅದೇ ರೀತಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಸೆರೆಯಾಗ್ತಾರೆ. ಸೊ ಈ ಯುದ್ಧದ ನಂತರ ಈ ಸಾವು ನೋವುಗಳನ್ನು ಕಂಡಂತ ಸಾಮ್ರಾಟ ಅಶೋಕ ಇನ್ನು ಮುಂದೆ ಯುದ್ಧಗಳನ್ನು ಮಾಡಬಾರದು ಎಂಬತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಖಡ್ಗವನ್ನು ತ್ಯಜಿಸ್ತಾರೆ. ಬೌದ್ಧ ಧರ್ಮಕ್ಕೆ ಮತಾಂತರವಾಗೋದಕ್ಕೂ ಸಮೇತ ಒಂದು ಪ್ರಮುಖ ಕಾರಣವಾಗಿದೆ.